ಡೆಲಿವರಿ ಆದಮೇಲೆ ಹಾಸ್ಪಿಟಲಲ್ಲಿ ಇವತ್ತು 3ನೇ ದಿನ. ಸಿಸ್ಟರ್ ಬಂದು ಬೇಬಿಗೆ ಸ್ನಾನ ಮಾಡಿಸಿ ಅದಕ್ಕೆ ರೆಡಿ ಮಾಡ್ತಾಯಿದ್ರು. ಹಾಗೆ ಆಂಟಿ ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಡ್ತಾಯಿದ್ರು. ಇನ್ನು ನಾನು ಪಾಪುಗೆ ರೆಡಿ ಮಾಡಿಸಿದ್ಮೇಲೆ ಎತ್ಕೊಂಡು ಇವತ್ತಾರು ಒಂದು ಫೋಟೋ ತೊಗೊಳ್ಳೋಣ ಅಂತ ಅನ್ಕೋತಿದ್ದೆ. ಯಾಕಂದರೆ ಪಾಪು ಹುಟ್ಟಿದ ಮೇಲೆ ನನ್ನ ಕೈಯಲ್ಲಿ ಎತ್ಕೊಂಡು ಒಂದು ಸಲನೂ ಹಿಡ್ಕೊಂಡು ಇರಲಿಲ್ಲ. ಯಾಕಂದರೆ ನನಗಾಗಿದ್ದು ಸಿ ಸೆಕ್ಷನ್. ರಿಕವರಿ ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು ಈ ಸಲ ಸೆಕೆಂಡ್ ಬೇಬಿಲಿ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಸ್ಕಿನ್ನೆಲ್ಲ ನಂದು ಎಷ್ಟು ಡಾರ್ಕ್ ಆಗಿದೆ ಅಂತ. ಆ ಪೇಯ್ನಿಗೋ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ, ತುಂಬಾ ಕಷ್ಟ ಆಯಿತು. ಆಮೇಲೆ ಈಗ ಸ್ವಲ್ಪ ಸ್ಕಿನ್ ರಿಕವರ್ ಎಲ್ಲ ಆಗ್ತಾ ಇದೆ. ಹಾಗೆ ಬಾಡಿ ಕೂಡ. ಪಾಪುನ ಎತ್ಕೊಂಡು ಖುಷಿಲಿ ಫೋಟೋ ವಿಡಿಯೋ ತೆಗೆಸ್ಕೊತಾ ಇದ್ದೆ. ಅಲ್ಲಿವರೆಗೂ ಎದ್ದೇಳೋಕ್ಕೆ ಕೂಡ ಕಷ್ಟ ಆಗ್ತಿತ್ತು ನನಗೆ. ಇನ್ನು ಮಮ್ಮಿ ಕೂಡ ಮಧ್ಯಾಹ್ನ ಬಂದಿದ್ದರು, ಮನೇಲಿದ್ದರು. ಆಂಟಿ ನೋಡ್ಕೋತಿದ್ರೆ ಬೆಳಗ್ಗೆ ಸಂಜೆ ಅಮ್ಮ ಆ ಥರ ನೋಡ್ಕೋತಿದ್ರು. ಅಮ್ಮ ಬಂದಿದ್ದರಿಂದ ಮಾತಾಡ್ತಾ ಕೂತಿದ್ವಿ ಎಲ್ಲರೂ. ಇನ್ನು ಇದು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಡೇ. 4ನೇ ದಿನ ನನಗೆ ಡಿಸ್ಚಾರ್ಜ್ ಆಗಿದ್ದು. ಹಾಗಾಗಿ ಸ್ನಾನ ಮಾಡಿಕೊಂಡು ಕೂತಿದ್ದೆ. ಪಾಪುಗೆ ಹಾಸ್ಪಿಟಲ್ ಕಡೆಯಿಂದನೇ, ಅಪೋಲೋ ಹಾಸ್ಪಿಟಲ್ ಕಡೆಯಿಂದನೇ ಫೋಟೋ ಶೂಟ್ ಮಾಡ್ತಾಯಿದ್ರು, ನ್ಯೂಬೋರ್ನ್ ಫೋಟೋಗ್ರಫಿ. ಅದನ್ನು ಅವರು ಬಂದು ಮಾಡ್ತಿದ್ರು. ಇನ್ನೇನು ಇವತ್ತು ಡಿಸ್ಚಾರ್ಜ್ ಇದ್ದಿದ್ದರಿಂದ ತುಂಬಾ ಪ್ರೊಫೆಷ್ನಲ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಮುಂದೆ ಯಾವತ್ತಾರು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಈ ಫೋಟೋ ಶೂಟ್ ಮುಗಿಸ್ಕೊಂಡು ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಡಬೇಕಾಗಿತ್ತು ಅಷ್ಟೇ. ಆಂಟಿ ಹಾಗಾಗಿ ಎಲ್ರಿಗೂ ಸ್ವೀಟ್ಸ್ ಕೊಟ್ಬಿಡೋಣ ಅಂತ ಹೇಳಿ ಪ್ಯಾಕ್ ಮಾಡ್ಕೊತಿದ್ರು. ಇನ್ನು ಯಾರ್ಯಾರಿಗೆ ಕೊಟ್ಟಿರಲ್ಲ ಅವ್ರಿಗೆಲ್ಲ ಸ್ವೀಟ್ಸ್ ಕೊಡೋಣ ಅಂತ ಏನೋ ಮಾತಾಡಿಕೊಂಡು ನಗಾಡಿಕೊಂಡು ಪ್ಯಾಕ್ ಮಾಡ್ತಿದ್ರು. ಇನ್ನು ಮನೇಲಿ ಹೋಮ್ ವೆಲ್ಕಮಿಂಗಿಗೆ ಅಂತ ಸಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಆ ಡೆಕೋರೇಷನ್ ಕೂಡ ನಡೀತಿತ್ತು. ಹಾಗಾಗಿ ಮಗಳಿಗೆ ಚೆನ್ನಾಗಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಳಿಗೆ ಶೂಸು ಪಿಂಕ್ ಕಲರ್ದೊಂದು ತುಂಬ ಬಟ್ಟೆನ ತಂದಿದ್ರು. ಅದನ್ನು ಆಂಟಿ ಹಾಗೆ ಓಪನ್ ಮಾಡಿ ತೋರಿಸ್ತಿದ್ರು. ಅದಂತೂ ಸೈಜ್ ನ್ಯೂ ಬಾರ್ನ್, ಬಟ್ ಆದರೂ ಕೂಡ ನನ್ನ ಮಗಳು ಸಣ್ಣ ಇರೋದ್ರಿಂದ ಮುಳುಗೋಗ್ತಿದ್ಲು.